चिकबल्लापुर में चलते फिरते भगवान के रूप में प्रसिद्ध कर्नाटक रत्न पद्म भूषण श्री 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 शिव कुमार महास्वामी जी की 7वीं पुण्य स्मरण उत्सव के अवसर पर शहर के एपीएमसी मार्केट परिसर में भोजन वितरण कार्यक्रम का आयोजन किया गया। इस अवसर पर बाजार में आने वाले किसानों, दिहाड़ी मजदूरों एवं हमाली श्रमिकों के लिए भोजन की व्यवस्था गारंटी योजनाओं के कार्यान्वयन प्राधिकरण के अध्यक्ष यलुवल्ली एन रमेश के समर्थकों की ओर से की गई थी। कार्यक्रम का उद्घाटन एपीएमसी मार्केट के वरिष्ठ व्यापारी कड़जनहल्ली केवी सुरेश ने किया। उन्होंने अपने संबोधन में कहा कि शिव कुमार महास्वामी जी ऐसे महान संत थे जिन्होंने हजारों लोगों को अन्नदान किया और लाखों बच्चों को शिक्षा प्रदान कर समाज के लिए प्रकाश स्तंभ बने। उन्होंने कहा कि हमें हर क्षण उनका स्मरण करना चाहिए। चलते फिरते भगवान कहे जाने वाले उनकी सरलता हम सभी के लिए आदर्श है। उन्होंने कहा कि आज की युवा पीढ़ी को शिव कुमार स्वामी जी के जीवन चरित्र को जानकर उनके दिखाए गए मार्ग पर जीवन व्यतीत करना चाहिए। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಇವತ್ತಿನ ದಿನ ಏನೋ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯತಿಥಿ ಪ್ರಯುಕ್ತ ಇದು ಮಾಡ್ತಾ ಇದ್ದೀರಿ ಅನ್ನದಾನ ಸಂತರ್ಪಣೆ ಹೇಳಿ ಇದ್ರ ಬಗ್ಗೆ. ನಡೆದಾಡುವ ದೇವರು ಅಂದರೆ ಹೇಳಲಾಗದು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು. ಯಾಕೆ ಅಂದರೆ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ, ಬಡ ಮಕ್ಕಳಿಗೆ ಅನ್ನದಾನ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಯಾರನ್ನ ಇದ್ದಾರೆ ಅಂದರೆ ಅದಕ್ಕೆ ಶಿವಕುಮಾರ್ ಸ್ವಾಮಿಗಳು ಅಂತೇಳಿ ಹೆಸರುವಾಸಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಮಾನವ ರೂಪದ ದೇವರು ಅಂತೇಳಂದರೆ ನಮ್ಮ ಶಿವಕುಮಾರ ಸ್ವಾಮಿಗಳು. ಅವರು 7ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಮ್ಮ ಯಲುವಳ್ಳಿ ರಮೇಶ್ ಅಣ್ಣವರು ಅವರ ಪ್ರಯುಕ್ತ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ಅವರಿಗೆ, ರಮೇಶ್ ಅಣ್ಣವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶಿವಕುಮಾರ ಸ್ವಾಮಿ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಇಲ್ಲಿ ಅನ್ನದಾನಕ್ಕೆ ಬೇಡಿಕೆ ಅಂತ ಹೇಳಿದ್ರೆ ಸುಮಾರು 1.5 ವರ್ಷದಿಂದ ಸತತವಾಗಿ ಯಲುವಳ್ಳಿ ರಮೇಶ್ ಅಣ್ಣವರು ಸತತವಾಗಿ ಶನಿವಾರ, ಬುಧವಾರ 2 ದಿನ ಅನ್ನದಾನ ಮಾಡ್ತಾ ಇದ್ದಾರೆ. ಈ ಅನ್ನದಾನ ಮಹಾದಾನ ಏನಿದೆ ಇದು ಬಹಳ ಅರ್ಥಪೂರ್ಣವಾಗಿದೆ. ಎಷ್ಟೋ ಸಾರಿ ನಮ್ಮ ಹತ್ರ ಅನ್ನ ಇದ್ರು ಊಟ ಸಿಗಲ್ಲ. ಎಷ್ಟೋ ಸಾರಿ ನಾವೆಲ್ಲನೂ ಒಂದು ಕಡೆ ಎಲ್ಲ ಹೋಗ್ತಾ ಇರ್ತೀವಿ, ಒಂದು ಪುಣ್ಯ ಸ್ಥಳಕ್ಕೆಲ್ಲ ದಾರಿಯಲ್ಲಿ ಎಲ್ಲಿ ಅನ್ನ ಸಿಗ್ತೈತೆ, ದುಡ್ಡು ಇರುತ್ತೈತೆ, 50,000 10,000 ಅಷ್ಟೇ ಇರುತ್ತೆ, ಆದರೆ ಅನ್ನ ಸಿಗಲ್ಲ. ಅದಕ್ಕೆ ಅನ್ನದಾನ ಮಹಾದಾನ. ಇಲ್ಲಿ ಕೂಲಿ ಕಾರ್ಮಿಕರು ಒಂದು ಟಿಫನ್ ಮಾಡಬೇಕು, ಊಟ ಮಾಡಬೇಕು ಅಂತ ಹೇಳಂದ್ರೆ ಇವತ್ತು 100 ರೂಪಾಯಿ ಕೊಡ್ತಿದ್ದು ಸಿಗಲ್ಲ. ಇಲ್ಲಿ ಮೂಟೆ ಹೊತ್ತು ಇಲ್ಲಿ 100 ರೂಪಾಯಿ ಖರ್ಚು ಮಾಡೋದಕ್ಕೆ ನಮ್ಮ ಅಮಾಲರಿಗಾಗಲಿ, ನಮ್ಮ ವರ್ತಕರಿಗಾಗಲಿ ಆಗಲ್ಲ. ಅದರಿಂದ ಇಂಥ ಪುಣ್ಯ ಕೆಲಸ ಮಾಡ್ತಾ ಬಂದಿರತಕ್ಕಂಥ ರಮೇಶ್ ಅಣ್ಣವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂದಿನ ಪೀಳಿಗೆಗೆ ಯಾವ ಥರ ಇದ್ರು ಯುವ ಪೀಳಿಗೆಗೂ ಅವ್ರ ಮಾರ್ಗದರ್ಶಕರಾಗಿ ಇದೇ ರೀತಿ ಶಿವಕುಮಾರ ಸ್ವಾಮಿಗಳ ಅಂತ ಮಹಾನುಭಾವರು ಮತ್ತೆ ಇನ್ನೊಬ್ರು ಯಾರನ್ನ ಎಚ್ಚೆತ್ತುಕೊಂಡು ಅದೇ ರೀತಿ ಅವ್ರು ನಮ್ಮ ಕೈಯಲ್ಲಾಗಿದ ತಕ್ಷಣ ಎಲ್ಲರೂ ಅವ್ರಿಗೊಂದು ನಾವು ಕೈ ಜೋಡಿಸಿದ್ರೆ ಇದೇ ಯುವ ಪೀಳಿಗೆಗೂ ಸಹಾಯ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಅವರು ತೋರಿಸಿದಂಥ ಮಾರ್ಗದರ್ಶನ ಯುವ ಪೀಳಿಗೆಯನ್ನು ಮುಂದೆ ಈ ರೀತಿ ಎಲ್ಲ ನಡ್ಸ್ಕೊಂಡು ಹೋಗ್ಲಿ, ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ಹಸಿದವರಿಗೆ ಊಟ ಬಡಿಸ್ತೀವಿ ನೋಡು, ಅದಕ್ಕಿಂತ ಇನ್ನೊಂದು ಬೇರೆ ಶ್ರೇಷ್ಠ ದಾನ ಇರಲ್ಲ ಅಂತಲೇ ಹೇಳ್ತೀವಿ. ಯಾಕೆ ಅಂತ ಹೇಳಂದ್ರೆ ಇವಾಗ ನೋಡು, ಎಲ್ಲರೂ ಇಲ್ಲಿ ಅನ್ನ ಬರ್ತಾ ಇದೆ ತರ್ತಾ ಇದ್ದಾರೆ, ತಿನ್ನಬೇಕು, ನಾವು ತಿನ್ನಬೇಕು. ಯಾಕೆ ಅಂದರೆ ಅನ್ನ ಇದ್ದರೆ ಬದುಕೋದಕ್ಕಾಗಲ್ಲ, ಏನಿದ್ರೆ ಇದ್ರೂ ಬದುಕ್ಬೋದು, ಅನ್ನ ಇಲ್ಲದ್ರೆ ಬದುಕೋಕ್ಕಾಗಲ್ಲ. ಅದರಿಂದ ಇಂಥ ಮಾರ್ಗದರ್ಶನ ಶಿವಕುಮಾರ ಸ್ವಾಮಿ ಮಾರ್ಗದರ್ಶನದಲ್ಲಿ ಯುವ ಪೀಳಿಗೆ ಎಚ್ಚೆತ್ಕೊಂಡು ಇದೇ ರೀತಿ ಅವ್ರ ಕಾರ್ಯ ಮುಂದುವರಿಸ್ಕೊಂಡು ಹೋಗಲಿ, ಹುಡುಗರಿಗೆ ಬುದ್ಧಿ ಕೊಡಲಿ ಯುವ ಪೀಳಿಗೆಗೆ ಅಂತೇಳ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀವಿ.